ನನ್ನೆಲ್ಲ ಫ್ಯೂಚರ್ ಕಲೀಗ್ಸ್ಗೆ ನಮಸ್ಕಾರ. ನಾನು ಡಾಕ್ಟರ್ ಕಾಂತೇಶ್ ಸಂಡಿಂಗಮ್ಮನವರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಮ್ಯಾನೇಜ್ಮೆಂಟ್, ಪ್ರೆಸೆಂಟ್ಲಿ ವರ್ಕಿಂಗ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ MBA, ಮಹಾರಾಣೀಸ್ ವುಮೆನ್ಸ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್. ಸ್ನೇಹಿತರೆ, ಈ ಒಂದು ವಿಡಿಯೋ ಯಾಕೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ದಟ್ ಈಸ್ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ರೀಸೆಂಟ್ ಆಗಿ 1242 ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ನ ರಿಕ್ರೂಟ್ ಮಾಡೋದಕ್ಕೋಸ್ಕರ KE ಮುಖಾಂತರ ನೋಟಿಫೈ ಮಾಡಿದ್ದಾರೆ. ತುಂಬಾ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ತಾ ಇದ್ದಾರೆ. ದೇರ್ ಆರ್ ಅರೌಂಡ್ 25-26 ಸಬ್ಜೆಕ್ಟ್ಸ್ಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಈ ಒಂದು ವೇಕೆನ್ಸಿ ಎಲ್ಲಿದೆ ಅಂತ ನಿಮಗೂ ಗೊತ್ತು. ಸೊ ಇದೆಲ್ಲ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಅಕ್ರಾಸ್ ಕರ್ನಾಟಕ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ, ಅಲ್ಲಿ ಪೋಸ್ಟಿಂಗ್ಗೋಸ್ಕರ ಈ ರಿಕ್ರೂಟ್ಮೆಂಟ್ ನಡೀತಾ ಇರೋದು. ಬಟ್ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ತುಂಬಾ ಕ್ಯಾಂಡಿಡೇಟ್ಸ್ ಕೆಲವೊಂದು ರೀಸನ್ಸ್ ಇಟ್ಕೊಂಡು ಈ ಪೋಸ್ಟಿಗೆ ಬರ್ತಾರೆ. ಇಟ್ ಮೇ ಬಿ ಎನಿಥಿಂಗ್, ಓಕೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್ ಎವ್ರಿಬಡಿ ವಿಲ್ ಹ್ಯಾವ್. ಬಟ್ ನಾನು ಏನ್ ಡಿಸ್ಕಷನ್ ಮಾಡಬೇಕು ಅಂತ ಅನ್ಕೊಂಡಿರೋದಂದ್ರೆ, ಇಫ್ ಯು ಆರ್ ಕಮಿಂಗ್ ಟು ದಿಸ್ ಡಿಪಾರ್ಟ್ಮೆಂಟ್, ಯಾವ ಉದ್ದೇಶ ಇಟ್ಕೊಂಡ್ಬಂದ್ರೆ ತುಂಬಾ ಒಳ್ಳೇದು ಅಂತ ತಿಳಿಸಕ್ಕೆ the intention of doing this particular video. I hope this will definitely change your thinking. ನಿಮ್ಮ ಯೋಚನೆ ಒಂದು ವೇ ಇದೆಯಲ್ಲ, ಅದು ಖಂಡಿತ ಚೇಂಜ್ ಆಗುತ್ತೆ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಿದ ಮೇಲೆ ನಿಮಗೆ. ಸೊ ಇಲ್ಲಿ ನಿಮ್ಗೆಲ್ಲ ಗೊತ್ತು, ದಿಸ್ ಪರ್ಟಿಕ್ಯುಲರ್ ಪ್ರೊಫೆಷನ್ ಏನಪ್ಪಾ ಅಂದ್ರೆ ನೇಷನ್ ಬಿಲ್ಡಿಂಗ್ ಪ್ರೊಫೆಷನ್. ನಾನು ಡಿಸ್ಕಷನ್ ಮಾಡೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ವಾಟ್ ಈಸ್ ಅಟ್ರಾಕ್ಟಿಂಗ್ ಮೆನಿ ಪೀಪಲ್ ಟು ದಿಸ್ ಪರ್ಟಿಕ್ಯುಲರ್ ಜಾಬ್. ಅಂದ್ರೆ ಜನಗಳು ಇಷ್ಟೊಂದು ಅಟ್ರಾಕ್ಟಿವ್ ಆಗಿದ್ದಾರೆ ಅಂದ್ರೆ ಈ ಪರ್ಟಿಕ್ಯುಲರ್ ಜಾಬ್ಗೆ ಅದು ಏನ್ ಕಾರಣ ಇರ್ಬೋದು ಅಂತ ಕೆಲವೊಂದು. ಈಸ್ ಇಟ್ ಬಿಕಾಸ್ ಆಫ್ ಸೆವೆಂತ್ ಪೇ ಸ್ಕೇಲ್ ಅಲ್ಲಿ ಹೆಚ್ಚು ಕಡಿಮೆ 1,02,000 ಸಂಬಳ ಸಿಗುತ್ತೆ ಪರ್ ಮಂತ್. ಲೈಕ್ ವೈಸ್, ಈಸ್ ಇಟ್ ಗೌರ್ಮೆಂಟ್ ಜಾಬ್ ಒನ್ ಆಫ್ ದ ರೀಸನ್? ಆತರ ಸುಮಾರು ರೀಸನ್ಸ್ ಇದೆ. ಅದರಲ್ಲಿ ನೀವು ಯಾವ ರೀಸನ್ಸ್ ಇಟ್ಕೊಂಡ್ ಬಂದಿದ್ದೀರಾ, ಬಟ್ ಅಲ್ಟಿಮೇಟ್ಲಿ ಯಾವ ರೀಸನ್ ಇರಬೇಕು ಈ ಪರ್ಟಿಕ್ಯುಲರ್ ಪೋಸ್ಟ್ ಅಲ್ಲಿ ನೀವು ವರ್ಕ್ ಮಾಡಬೇಕು ಅಂದ್ರೆ. ಸೊ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಲೆಟ್ ಸಿ. ಓಕೆ, ಜನರಲಿ ದೇರ್ ಆರ್ ಫ್ಯೂ ರೀಸನ್ಸ್ ಎವ್ರಿಬಡಿ ಲುಕ್ ಫಾರ್. ಯೂಶುವಲಿ ಜನ ಏನ್ ಮಾಡ್ತಾರೆ ಅಂದ್ರೆ ಈ ರೀಸನ್ಸ್ ನೋಡ್ತಾರೆ, ಬಟ್ ಅದು ಏನಪ್ಪಾ ಅಂದ್ರೆ ನಮ್ಮ ಪರ್ಪಸ್ ಆಗ್ಬಾರ್ದು ಈ ಪರ್ಟಿಕ್ಯುಲರ್ ಜಾಬಿಗೆ ಬರ್ಬೇಕಂದ್ರೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಎಲ್ಲರೂ ನೋಡೋದು ಈ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್, ವೆದರ್ ಇಟ್ ಇಸ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಆಗಿರ್ಬೋದು. ಮೊದಲನೇದು ಅವ್ರು ನೋಡೋದು ಏನಪ್ಪಾ ಅಂದ್ರೆ, ದಟ್ ಈಸ್ ಈ ಜಾಬ್ಗೆ 7th ಪೇ ಸ್ಕೇಲ್ ಕೊಡ್ತಾರೆ, 7th ಪೇ UGC ಸ್ಕೇಲ್ ಸಿಗುತ್ತೆ. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿಂಗ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಜಾಬ್. ಹೌದಾ, 7th ಪೇ ಸ್ಕೇಲ್ ಅದಲ್ಲಿ ಎಷ್ಟು ಇರ್ಬೋದು ಹಂಗಂದ್ರೆ ಸಂಬಳ ಅಂತ. ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ನಿಮ್ಗೆ ಪರ್ಟಿಕ್ಯುಲರ್ ಸ್ಯಾಲರಿ ಫಾರ್ ಡಿಫ್ರೆಂಟ್ ಪ್ಲೇಸಸ್. ಈಗ HRA ಪರ್ಪಸ್ ಏನ್ ಮಾಡಿದ್ದಾರೆ, HRA ಗೋಸ್ಕರ ದೇರ್ ಆರ್ 3 ಜೋನ್ಸ್ ಅಂತ ಡಿವೈಡ್ ಮಾಡ್ತಾರೆ. ಎಂಟೈರ್ ಕರ್ನಾಟಕನ 3 ಜೋನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಜೋನ್ A, ಜೋನ್ B ಅಂಡ್ ಜೋನ್ C ಅಂತ, ಓನ್ಲಿ ಫಾರ್ HRA ಪರ್ಪಸ್. ಅಲ್ಲಿ ದಟ್ ಈಸ್ ಹೌಸ್ ರೆಂಟ್ ಅಲೌನ್ಸ್ ರೇಟ್ಸ್ ಜಾಸ್ತಿ ಡಿಫ್ರೆಂಟ್ ಆಗಿರುತ್ತೆ. ಈಗ ಬ್ಯಾಂಗ್ಳೂರ್ ಈಸ್ A ಜೋನ್, ಅಲ್ಲಿ ಏನಪ್ಪಾ ಅಂದ್ರೆ HRA ಯೂಶಲಿ ಹೈ ಇರುತ್ತೆ. B ಜೋನ್ ಮೈಸೂರ್, ಹುಬ್ಳಿ, ಧಾರವಾಡ, ಮ್ಯಾಂಗ್ಳೂರ್, ಬೆಲ್ಗಂ, ಈ ಪ್ಲೇಸಸ್ ಎಲ್ಲ B ಜೋನ್ಸ್ ಅಂತ ಕರಿತೀವಿ. ಮಿಕ್ಕಿದೆಲ್ಲ ಜೋನ್ಸ್ ಏನಪ್ಪಾ ಅಂದ್ರೆ C ಜೋನ್ಸ್ ಅಂತ ಇರುತ್ತೆ. ಸೊ ಸಪೋಸ್ ನಿಮಗೇನಾದ್ರೂ A ಜೋನ್ ಅಲ್ಲಿ ಪೋಸ್ಟಿಂಗ್ ಆದ್ರೆ, ಸೊ ಅವಾಗ ಸಂಬಳ ಎಷ್ಟಿರತ್ತಪ್ಪ ಅಂದ್ರೆ, ಇದು CTC ಇಸ್ ನಥಿಂಗ್ ಬಟ್ ಕಾಸ್ಟ್ ಟು ಕಂಪನಿ, ಇದು ಕಾರ್ಪೊರೇಟ್ ಟರ್ಮ್. ಸೊ ಟೋಟಲ್ ಯು ವಿಲ್ ಬಿ ಗೆಟಿಂಗ್ 1,01,751, ಅರೌಂಡ್ 1,02,000 ಪರ್ ಮಂತ್. ಸೊ ಬೇಸಿಕ್ ಸ್ಯಾಲರಿ ಏನಿದೆ ಈ ಪರ್ಟಿಕ್ಯುಲರ್ ಪೋಸ್ಟಿಗೆ, ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟಿಗೆ 57,700 ಇದೆ. ಅಂಡ್ ದಿಸ್ ಇಸ್ ಸೇಮ್ ಫಾರ್ ಆಲ್ ದ ಜೋನ್ ಪೀಪಲ್. ಅಂಡ್ DA ಪ್ರೆಸೆಂಟ್ ಆಗಿ ಎಷ್ಟಿದೆ ಅಂದ್ರೆ 31% ಇದೆ. ಸೊ 31% ಆಫ್ ಬೇಸಿಕ್ ಇವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಅಮೌಂಟ್ ಬರುತ್ತೆ. HRA ಏನಪ್ಪಾ ಅಂದ್ರೆ ಬೇಸಿಕ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದಾಗಿ. ಇಲ್ಲೇನಪ್ಪಾ ಅಂದ್ರೆ HRA ಇಸ್ ಡಿಫ್ರೆಂಟ್ ರೇಟ್ಸ್ ಇರುತ್ತೆ. A ಜೋನ್ಗೆ ಬೇರೆ ಇರುತ್ತೆ. ಪ್ರೆಸೆಂಟ್ಲಿ ಇಟ್ ಈಸ್ 27% ಫಾರ್ ಬ್ಯಾಂಗ್ಳೂರ್, ಮೈಸೂರು ಇಟ್ ಈಸ್ 18%, ಅಂಡ್ ಫಾರ್ ಅದರ್ ಪ್ಲೇಸಸ್ ಇಟ್ ಈಸ್ 9%. ಗ್ರಾಸ್ ಸ್ಯಾಲರಿ ಎಷ್ಟಾಗುತ್ತೆ ಫಾರ್ A ಜೋನ್ಗೆ 91,000 ಅಂಡ್ B ಜೋನ್ಗೆ ಅರೌಂಡ್ 86,000, C ಜೋನ್ಗೆ ಅರೌಂಡ್ 80,000. ಬಟ್ ಅದಲ್ಲದೆ ಏನಪ್ಪಾ ಅಂದ್ರೆ ನಮ್ಗೆ ಗೌರ್ಮೆಂಟ್ ನವರು NPS ಅಂತ ಇದೆ, ದಟ್ ಈಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ. ಸೊ ಇದಕ್ಕೆ ಗೌರ್ಮೆಂಟ್ ನವ್ರು ಏನ್ ಮಾಡ್ತಾರೆ, 14% ಆಫ್ ಅವರ್ ಬೇಸಿಕ್ ಅಂಡ್ DA ನ ಕಂಟ್ರಿಬ್ಯೂಟ್ ಮಾಡ್ತಾರೆ. ಅದಲ್ಲದೆ ನಾವು ಕಂಟ್ರಿಬ್ಯೂಟ್ ಮಾಡ್ತೇವೆ. 10% ಆಫ್ ಅವರ್ ಬೇಸಿಕ್ ಅಂಡ್ DA ವಿಲ್ ಗೋ ಟು ಅವರ್ ಪೆನ್ಷನ್ ಅಕೌಂಟ್ಗೆ. ಅದ್ರ ಜೊತೆಗೆ ಗೌರ್ಮೆಂಟ್ ನವರು ನಮಗೆ ಕಂಟ್ರಿಬ್ಯೂಟ್ ಮಾಡ್ತಾರೆ 14%. ಸೊ ದಟ್ ಈಸ್ ವಾಟ್ ದೇ ಆರ್ ಪೇಯಿಂಗ್ ಫಾರ್ ಅಸ್ ಆಲ್ಸೋ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದನ್ನ ನೀವು ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಎಷ್ಟು ಗೌರ್ಮೆಂಟ್ ನವ್ರು ಕೊಡ್ತಾ ಇದ್ದಾರೆ ಅನ್ನೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ CTC. ಸೊ
So just imagine this post is attracting many people for one reason, that is 7th pay scale ಅನ್ನೋದು. So ಇದು ಜನರಲ್ way of expectation for this particular post. So in Bangalore ಅಲ್ಲಿ ಏನಾದರೂ ನಿಮ್ಗೆ ಪೋಸ್ಟಿಂಗ್ ಆದ್ರೆ it will be around 1,02,000 per month in the beginning, I am telling. ನೆಕ್ಸ್ಟ್ ರೀಸನ್ ಏನು ಜನಗಳು ಥಿಂಕ್ ಮಾಡೋದು, ಒಂದು ಸ್ಯಾಲ್ರಿ ನೋಡ್ತೀವಿ. ಯಾವುದೇ ಪೋಸ್ಟ್ ಅಡ್ವರ್ಟೈಸ್ಮೆಂಟ್ ಆದಾಗ ಫಸ್ಟ್ ಸ್ಯಾಲ್ರಿ ನೋಡ್ತೀವಿ. ಸೊ ಈ ಪರ್ಟಿಕ್ಯುಲರ್ ಜಾಬ್ಗೆ 7th ಪೇ ಸ್ಕೇಲ್ ಇದೆ, ದಟ್ ಈಸ್ ಸೆಂಟ್ರಲ್ ಸ್ಕೇಲ್, ನಾಟ್ ಸ್ಟೇಟ್ ಸ್ಕೇಲ್ ಇರಲ್ಲ ನಮಗೆ. ಸೆಂಟ್ರಲ್ ಸ್ಕೇಲ್, ಸೆಂಟ್ರಲ್ ನವರೇ ಫಿಕ್ಸ್ ಮಾಡ್ತಾರೆ, ಆಮೇಲೆ ಸ್ಟೇಟ್ ನವರು ಪೇ ಮಾಡೋದು. ಅಲ್ಲಿ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಎಲ್ಲ ಇರುತ್ತೆ, ದಟ್ಸ್ ಫೈನ್. ನೆಕ್ಸ್ಟ್ ರೀಸನ್ ದಟ್ ಈಸ್ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಜಾಬು. ಸೊ ಎಲ್ಲ ಥಿಂಕ್ ಮಾಡೋದೇನಪ್ಪ, ಈ ಗೌರ್ಮೆಂಟ್ ಜಾಬು ಇಟ್ ಹ್ಯಾಸ್ ಅ ಗ್ರೇಟ್ ಮೀನಿಂಗ್. It is controlled by, actually this particular job is controlled and monitored by UGC, Government of Karnataka and Government of India. So ಅವಾಗ ಜನಗಳು ಥಿಂಕ್ ಮಾಡೋ ವೇನ ಡಿಫ್ರೆಂಟ್ ಇರುತ್ತಲ್ವಾ, ಅಯ್ಯೋ ಇವ್ನು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಅಲ್ವಾ. ಸೊ ದಟ್ ಈಸ್ ದ ಸೆಕೆಂಡ್ ರೀಸನ್ ವೈ ದಿಸ್ ಪರ್ಟಿಕ್ಯುಲರ್ ಪೋಸ್ಟ್ ಈಸ್ ಅಟ್ರಾಕ್ಟಿಂಗ್ ಮೆನಿ ಪೀಪಲ್. ಎಲ್ಲರೂ ಥಿಂಕ್ ಮಾಡೋದಂದ್ರೆ ಗೌರ್ಮೆಂಟ್ ಜಾಬ್, ಲೆಟ್ಸ್ ಜಾಯಿನ್ ಅಂತ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಥರ್ಡ್ ರೀಸನ್, ಈ ಪರ್ಟಿಕ್ಯುಲರ್ ಪೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಇದೆಯಲ್ಲ, ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇರೋದು, ದಟ್ ಈಸ್ ಗ್ರೂಪ್ ಎ ಪೋಸ್ಟ್. ನಾಟ್ ಬಿಗಿನಿಂಗ್ ಅಲ್ಲೇ ಗ್ರೂಪ್ ಎ ಅಲ್ಲ ಇದು. ನಿಮ್ಗೆ PhD ಆಗಿದ್ರೆ 4 years ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಈ ಬಿ ಇಂದ ಎ ಪೋಸ್ಟ್ ಆಗುತ್ತೆ. ಸಪೋಸ್ PhD ಆಗಿಲ್ಲ ಅಂದ್ರೆ ಆಫ್ಟರ್ 6 years. ಸೊ ಬಿಗಿನಿಂಗ್ ಅಲ್ಲಿ ಪೋಸ್ಟ್ ಬಿ ಇರುತ್ತೆ, ಆಫ್ಟರ್ 4 years or 6 years ಇಟ್ ವಿಲ್ ಬಿಕಮ್ ಪೋಸ್ಟ್ ಎ. ಸೊ ಕ್ಲಾಸ್ 1 ಆಫೀಸರ್ಸ್ ಪೋಸ್ಟ್ ಲೈಕ್ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ KS ಆಗಿರ್ಬೋದು. ಸೊ ಇಟ್ ಈಸ್ ಈಕ್ವಲೆಂಟ್ ಟು ದೀಸ್ ಪೋಸ್ಟ್ಸ್. ಸುಮ್ಮನೆ ಅಲ್ಲ, ಪವರ್ ಇರಲ್ಲ, ಬಟ್ ಸಂಬಳ ಎಲ್ಲ ಅವರಷ್ಟೇ ಇರುತ್ತೆ. ಇದು ಏನಪ್ಪಾ ಅಂದ್ರೆ ಅನದರ್ ರೀಸನ್, ಥರ್ಡ್ ರೀಸನ್ ವೈ ಮೆನಿ ಪೀಪಲ್ ವಾಂಟ್ ಟು ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಪೋಸ್ಟ್. ನೆಕ್ಸ್ಟ್ ಫೋರ್ತ್ ಒನ್, ಜಾಬ್ ಸೆಕ್ಯೂರಿಟಿ. ಸೊ ನಿಮ್ಗೆಲ್ಲ ಗೊತ್ತಿದೆ, ಇಫ್ ಇಟ್ ಇಸ್ ಅ ಕಾರ್ಪೊರೇಟ್ ಜಾಬ್ ಆದ್ರೆ ಏನಾಗುತ್ತೆ, ಈಗ ಮೊನ್ನೆ ಕೋವಿಡ್ ಟೈಮ್ ಅಲ್ಲಿ ಲಾಕ್ ಡೌನ್ ಆಯ್ತು, ಎಕಾನಮಿ ವಾಸ್ ಸ್ಲೋ ಡೌನ್, ಕಂಪನಿ ಏನಾದ್ರೂ ಲಾಸ್ ಆದ್ರೆ ಅವಾಗ ಏನಾಗುತ್ತೆ, ಜಾಬ್ ಕಿತ್ತಾಕ್ತಾರೆ ಜಾಬ್. ಸಿನ್ಸ್ ಇಟ್ ಈಸ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಆ ತರ ರೀಸನ್ಸ್ ಇರಲ್ಲ ನಿಮ್ಗೆ. ಅಂದ್ರೆ ದೇರ್ ಇಸ್ ನೋ ಚಾನ್ಸ್ ಆಫ್ ಲೂಸಿಂಗ್ ಜಾಬ್. ಯುವರ್ ಜಾಬ್ ಇಸ್ ಸೆಕ್ಯೂರ್ಡ್, ರೈಟ್? ದೇರ್ ವಿಲ್ ನಾಟ್ ಬಿ ಎನಿ ಜಾಬ್ ಲಾಸ್. ಈ ಕೊರೋನಾ ಟೈಮ್ ಅಲ್ಲಿ ಎಷ್ಟೋ ಜನಕ್ಕೆ ಸಂಬಳ ಕೊಟ್ಟರು ನಮ್ಮ ಗೌರ್ಮೆಂಟ್ ಅವರು, ಕಟ್ಟೆ ಮಾಡಲಿಲ್ಲ. ಇವನ್ ಅದರ್ ಸ್ಟೇಟ್ಸ್ ಅಲ್ಲೆಲ್ಲ 30% 40% ಕಟ್ ಮಾಡಿದ್ರು, ಬಟ್ ನಮ್ಮ ಸ್ಟೇಟ್ ಅಲ್ಲಿ ಮಾಡ್ಲೇ ಇಲ್ಲ. ಓನ್ಲಿ DA ಮಾತ್ರ ಫ್ರೀಸ್ ಮಾಡಿದ್ರು, ತೊಂದರೆ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಯುವರ್ ಜಾಬ್ ಈಸ್ ಸೆಕ್ಯೂರ್ಡ್ ಬಿಕಾಸ್ ಇಟ್ಸ್ ಅ ಗೌರ್ಮೆಂಟ್ ಜಾಬ್. ಸೊ ಇದು ಅನದರ್ ರೀಸನ್. ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರೀಸನ್ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ ಸಿಕ್ಕರೆ ನಮಗೆ ಒಂದು ಸಮಾಜದಲ್ಲಿ ಜನ ಹೆಂಗ್ ಥಿಂಕ್ ಮಾಡ್ತಾರೆ, ನಿಮ್ಮ ನೇಮು, ನಿಮ್ಮ ಫೇಮು, ನಿಮ್ಮ ಸ್ಟೇಟಸ್, ಜನಗಳು ನೋಡೋ ವೇ, ನಿಮ್ ಜೊತೆಗೆ ಮಾತಾಡೋ ವೇ, ಎವ್ರಿಥಿಂಗ್ ವಿಲ್ ಚೇಂಜ್. ನಿಮ್ಮ ಫೇಮ್ ಜಾಸ್ತಿ ಆಗುತ್ತೆ, ನಿಮ್ಮ ಸ್ಟೇಟಸ್ ಜಾಸ್ತಿ ಆಗುತ್ತೆ ಸೊಸೈಟಿಯಲ್ಲಿ. ಸೊ ಈ ಒಂದು ರೀಸನ್ಸ್ಗೂ ಜನಗಳು ಈ ಪೋಸ್ಟ್ಗೆ ಲೇಟೆಸ್ಟ್ ಜಾಯಿನ್ ಅಂತ ಬರ್ತಾರೆ. ಆಮೇಲೆ ಈ ಪೋಸ್ಟು ಎಷ್ಟೋ ಜನರ ಕನಸು ಈ ಪ್ರಪಂಚದಲ್ಲಿ ಅಲ್ವಾ. ನೆಕ್ಸ್ಟ್ ರೀಸನ್ ಏನಪ್ಪಾ ಅಂದ್ರೆ, ಈ ಪರ್ಟಿಕ್ಯುಲರ್ ಜಾಬ್ ಪೀಸ್ಫುಲ್ ಆಗಿದೆ, ಆಮೇಲೆ ಸ್ಟ್ರೆಸ್ ಫ್ರೀ ಆಗಿದೆ. ಕಾರ್ಪೊರೇಟ್ ಜಾಬ್ ನಿಮ್ಗೆ ಗೊತ್ತು ಏನಿರುತ್ತೆ ಅಂತ, ಟಾರ್ಗೆಟ್ಸ್ ಇರುತ್ತೆ, ಟಾರ್ಗೆಟ್ ಅಚೀವ್ ಮಾಡಬೇಕು, 12 hour ವರ್ಕ್ ಮಾಡಬೇಕು, 14 hours ವರ್ಕ್ ಮಾಡಬೇಕು, ಇವನ್ ವೀಕೆಂಡ್ಸ್ ಎಲ್ಲ ವರ್ಕ್ ಮಾಡಬೇಕು. ಆ ತರ ಏನಪ್ಪಾ ಅಂದ್ರೆ ಈ ಪರ್ಟಿಕ್ಯುಲರ್ ಜಾಬ್ ಅಲ್ಲಿ ಇರಲ್ಲ. ಇದು ಥಿಂಕಿಂಗ್, ಐ ಆಮ್ ಜಸ್ಟ್ ಟೆಲಿಂಗ್ ಇಸ್ ಅ ರೀಸನ್ ವೈ ಪೀಪಲ್ ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಪೋಸ್ಟ್ ಅಂತ. ಆಮೇಲೆ ಇನ್ನೂ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುತ್ತೆ. ಅಂದ್ರೆ ನಿಮ್ ಫ್ಯಾಮಿಲಿ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ವೆಕೇಶನ್ಗೆ ಹೋಗ್ಬೋದು, ನಿಮ್ ಪರ್ಸನಲ್ ವರ್ಕ್ ಎಲ್ಲ ಮಾಡ್ಕೋಬಹುದು. ವರ್ಕ್ ಆಮೇಲೆ ಲೈಫ್ ಎರಡನ್ನೂ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಸೊ ಯುವರ್ ವರ್ಕ್ ವಿಲ್ ನಾಟ್ ಕಮ್ ಟು ಲೈಫ್, ಪರ್ಸನಲ್ ಲೈಫ್, ಅಂಡ್ ಲೈಫ್ ವಿಲ್ ನಾಟ್ ಗೋ ಟು ವರ್ಕ್. ಸೊ ಆ ತರ ಸಿಚುವೇಶನ್ಸ್ ಈ ಪರ್ಟಿಕ್ಯುಲರ್ ಪೋಸ್ಟ್ ಅಲ್ಲಿ ಬರಲ್ಲ. ಸೊ ಇದು ಏನಪ್ಪಾ ಅಂದ್ರೆ 7 ರೀಸನ್ಸ್, ಜನರಲ್ ರೀಸನ್ಸ್ ವಾಟ್ ಪೀಪಲ್ ಥಿಂಕ್. ಅಂದ್ರೆ ವಾಟ್ ಯುವರ್ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಬಟ್ ಮೆಜಾರಿಟಿ ಏನಪ್ಪಾ ಅಂದ್ರೆ ಈ ರೀಸನ್ಸ್ಗೋಸ್ಕರ ಈ ಪರ್ಟಿಕ್ಯುಲರ್ ಪೋಸ್ಟ್ ಗೆ ಜಾಯಿನ್ ಆಗ್ಬೇಕು. ಹೇಗಾದ್ರೂ ಮಾಡಿ ನಾನು ಈ ಪರ್ಟಿಕ್ಯುಲರ್ CET ನ ಕ್ರ್ಯಾಕ್ ಮಾಡಿ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಐ ಹ್ಯಾವ್ ಟು ಗೆಟ್ ದ ಪೋಸ್ಟ್ ಅಂತ ಎಲ್ಲರೂ ಅನ್ಕೊಳ್ತಾರೆ. ಬಟ್ ಒಂದನ್ನ ನೀವು ಮರಿಬಾರ್ದು, ವೆರಿ ವೆರಿ ಇಂಪಾರ್ಟೆಂಟ್ ರೀಸನ್ ದಟ್ ವೈ ಯು ಶುಡ್ ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಪೋಸ್ಟ್. ಅದು ಏನಪ್ಪಾ ಅಂದ್ರೆ ಯು ಆರ್ ಅ ನಾಲೆಜ್ ವಾರಿಯರ್. ತುಂಬಾ ಜನ ಯೋಚನೆ ಮಾಡಲ್ಲ, ಈ ಪರ್ಟಿಕ್ಯುಲರ್ ಪೋಸ್ಟ್ ಇಸ್ ನಾಟ್ ಅ ನಾಲೆಜ್ ವಾರಿಯರ್ ಪೋಸ್ಟ್ ಅಂತ. ನಿಮ್ಗೆಲ್ಲ ಗೊತ್ತಿದೆ ವೈ ಐ ಕಾಲ್ ಇಟ್ ಆಸ್ ಅ ನಾಲೆಜ್ ವಾರಿಯರ್. ಬಿಕಾಸ್ ಇದು ನಾನು ಕಾಯಿನ್ ಮಾಡಿರೋಂಥ ವರ್ಡ್ ಅಲ್ಲ. ನಮ್ಮ ಹೈಯರ್ ಎಜುಕೇಶನ್ ಅಕಾಡೆಮಿಯಲ್ಲಿ ಡೈರೆಕ್ಟರ್ ಇದ್ದಾರೆ, ಪ್ರೊಫೆಸರ್ ಶಿವಪ್ರಸಾದ್ ಸರ್ ಅಂತ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವೆಲ್ಲ ನಾಲೆಜ್ ವಾರಿಯರ್ಸ್ ಅಂತ, ನೀವು ಮಾಡೋ ಕೆಲಸ ಹೇಗಿರ್ಬೇಕು ಅಂತ. ಸೊ ಆ ಥಾಟ್ ನನಗೆ ಬಂತು. ನನ್ಗೆ ಅವತ್ತೇ ಅನ್ಸಿರೋದು,
ಆಸ್ ಎ ಟೀಚರ್ ಐ ಶುಡ್ ನಾಟ್ ಥಿಂಕ್ ದೋಸ್ 7 reasons ನಾವೇನ್ 7th ಪೇ ಇದೆ, ಇಟ್ಸ್ ಅ ಗೌರ್ಮೆಂಟ್ ಜಾಬ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಅದೆಲ್ಲ ಇರ್ಲಿ. ಬಟ್ ಒಂದು ಮೇನ್ ರೀಸನ್ ನಾವು ಏನ್ ಇಟ್ಕೋಬೇಕಪ್ಪ ಅಂದ್ರೆ ಈ ಪರ್ಟಿಕ್ಯುಲರ್ ಜಾಬ್ ಬರ್ಬೇಕಂದ್ರೆ ವಿ ಶುಡ್ ಆಲ್ವೇಸ್ ಥಿಂಕ್ ಆಸ್ ನಾಲೆಜ್ ವಾರಿಯರ್ಸ್. ನಾವು ನಾಲೆಜ್ ವಾರಿಯರ್ಸ್ ಅನ್ನೋದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಜಾಬಿಗೆ ಬರಬೇಕು. ಈಗ ನಮ್ಗೆಲ್ಲ ಗೊತ್ತಿದೆ, ನಮ್ಮ ಸೈನಿಕರು ಬಾರ್ಡರ್ ಅಲ್ಲಿ ನಿಂತ್ಕೊಂಡು ನಮ್ಮ ದೇಶನ ಕಾಪಾಡ್ತಾ ಇದ್ದಾರೆ. ಈ ಎನಿಮೀಸ್ ಕಂಟ್ರೀಸ್ ಇಂದ ಆಗಿರ್ಬೋದು, ಟೆರರಿಸ್ಟ್ ಇಂದ ಆಗಿರ್ಬೋದು, ಅಥವಾ ಯಾವುದೇ ಅಹಿತಕರ ಘಟನೆ ಏನೇ ನಡೀತವೆ ಅವುಗಳನ್ನ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಕಾಪಾಡ್ತಾ ಇದ್ದಾರೆ ನಮ್ಮ ದೇಶನ. ಇವರೆಲ್ಲ ಏನಪ್ಪಾ ಅಂದ್ರೆ ವಾರಿಯರ್ಸ್, ಸೋಲ್ಜರ್ಸ್ ಅಲ್ವಾ. ನಾವು ಆಸ್ ಅ ಟೀಚರ್ಸ್, ಸೊ ಟೀಚರ್ಸ್ ಆರ್ ಆಲ್ಸೋ ವಾರಿಯರ್ಸ್, ಟೀಚರ್ಸ್ ಆರ್ ಆಲ್ಸೋ ಸೋಲ್ಜರ್ಸ್. ಬಟ್ ನಾವು ಎಲ್ಲಿರ್ತೀವಿ, ಬಾರ್ಡರ್ ಅಲ್ಲಿ ಇರಲ್ಲ, ನಾವು ದೇಶದ ಒಳಗಡೆ ಇದೀವಿ. ದೇಶದ ಒಳಗಡೆ ಇದ್ಕೊಂಡು ನಮ್ಮ ದೇಶನ ಬೆಳೆಸ್ತಾ ಇದೀವಿ, ನಮ್ಮ ದೇಶನ ಕಾಪಾಡ್ತಾ ಇದೀವಿ. ಅದು ಏನಪ್ಪಾ ಅಂದ್ರೆ ಟೀಚರ್ದು ಮೇನ್ ರೋಲ್. ನಾವು ಅದನ್ನ ಮರ್ತ್ ಬಿಡ್ತೀವಿ. ಒಂದ್ಸರಿ ಜಾಬ್ ಸಿಗತ್ಲೆ ಏನ್ ಮಾಡ್ಬಿಡ್ತೀವಿ, ವಿ ಫರ್ಗೆಟ್ ಅವರ್ ಪರ್ಪಸ್, ವೆರಿ ಪರ್ಪಸ್, ರೈಟ್? And we try to enjoy our life. But e particular profession is not like that. Friends, I'm telling you, please have this in mind. ನೀವು ಇದನ್ನ ಯೋಚನೆ ಮಾಡಲೇಬೇಕು. ದಯವಿಟ್ಟು ಈಗ ನಾನು ಹಿಂದೆ 7 ರೀಸನ್ಸ್ನ ಡಿಸ್ಕಷನ್ ಮಾಡಿದ್ವಲ್ಲ, ಆ ರೀಸನ್ಸ್ನ ಇಟ್ಕೊಂಡು ದಯವಿಟ್ಟು ಬರಬೇಡಿ. ಸಿಲ್ ನೀವು ಬರಬೇಡಿ ಅಂತ ಹೇಳಕ್ಕೆ ನಾನು ಯಾರೂ ಅಲ್ಲ. ಬಟ್ ನಿಮ್ಗೇನಾದರೂ ಆ ರೀಸನ್ಸ್ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಅದನ್ನು ತೆಗೆದು ಹಾಕಿ. ನೀವು ಬರ್ತಾ ಇರೋಂಥ ಪೋಸ್ಟು ಅಂತಿಂತ ಪೋಸ್ಟ್ ಅಲ್ಲ, ಇದು ದೇಶನ ಬೆಳೆಸೋಂಥ ಪೋಸ್ಟು, ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಇರೋಂಥ ಪೋಸ್ಟ್ಗೆ ನೀವು ಬರ್ತಾ ಇದ್ದೀರಾ. ಅದನ್ನ ಯಾವಾಗಲೂ ನೀವು ಮೈಂಡಲ್ಲಿ ಇಟ್ಕೋಬೇಕು. ಯು ಆರ್ ಗೋಯಿಂಗ್ ಟು ಬಿ ಅ ನಾಲೆಜ್ ವಾರಿಯರ್ಸ್. ಸೊ ಇಲ್ಲಿ ನಾಲೆಜ್ ವಾರಿಯರ್ಸ್ ಜಾಬ್ ಏನಿರುತ್ತೆ ಯೂಶುವಲಿ, ಐ ಜಸ್ಟ್ ವಾಂಟ್ ಟು ಡಿಸ್ಕಸ್ ಪಾತ್ ಆಫ್ ವಾರಿಯರ್ಸ್. ಅದೇನು, ಈ ಪರ್ಟಿಕ್ಯುಲರ್ ಪ್ರೊಫೆಷನ್ ಇಸ್ ಅ ನೋಬಲ್ ಪ್ರೊಫೆಷನ್. ನಿಮ್ಗೆಲ್ಲ ಗೊತ್ತು, ಟೀಚಿಂಗ್ ಪ್ರೊಫೆಷನ್ ಇಸ್ ನೋಬಲ್ ಪ್ರೊಫೆಷನ್, ಸೆಲ್ಫ್ಲೆಸ್ ಪ್ರೊಫೆಷನ್, ರೈಟ್? ಸೊ ಯಾವಾಗ್ಲೂ ಬೇರೆಯವ್ರು ಬೆಳಿಬೇಕು, ಬೇರೆಯವ್ರನ್ನ ಬೆಳೆಸಂತ ಜಾಬ್ ಇದು. ಯಾರಿಂದನೂ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಮಾಡಂತ ಕೆಲಸ ಇದು. ಸೊ ಅಂತ ಬೇರೆಯವ್ರ ಜೀವನದ ಬಗ್ಗೆ ಯೋಚನೆ ಮಾಡೋದು, ಅವ್ರ ಫ್ಯೂಚರ್ಸ್ ಬಗ್ಗೆ ಯೋಚನೆ ಮಾಡೋದು, ಅವರಲ್ಲಿರೋಂಥ ಟ್ಯಾಲೆಂಟ್ ನ ಹೊರಗಡೆ ತೆಗೆದು ದೇಶಕ್ಕೆ ಪರಿಚಯ ಮಾಡಿಸ್ಕೊಡೋದು ಇದೆಯಲ್ಲ, ದಟ್ ಈಸ್ ವಾಟ್ ದ ಪ್ರೊಫೆಷನ್ ಯು ಆರ್ ಗೋಯಿಂಗ್ ಟು ಕಮ್ ಇನ್. ಇಟ್ ಈಸ್ ಆಲ್ವೇಸ್ ಅ ಥ್ಯಾಂಕ್ಲೆಸ್ ಜಾಬ್. ಏನಿದು ಥ್ಯಾಂಕ್ಲೆಸ್ ಜಾಬ್ ಅಂದ್ರೆ, ನಾವು ಯಾರಿಂದನೂ ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ನಮ್ಮ ಡ್ಯೂಟಿ ಏನಪ್ಪಾ ಅಂದ್ರೆ, ವಿ ಆಲ್ವೇಸ್ ಶೇರ್ ಅವರ್ ನಾಲೆಜ್ ಅಂಡ್ ವಿ ಆಲ್ವೇಸ್ ಇನ್ಸ್ಪೈರ್ ಅವರ್ ಸ್ಟೂಡೆಂಟ್ಸ್. ವಿ ಆಲ್ವೇಸ್ ಐಡೆಂಟಿಫೈ ವಾಟ್ ಸ್ಕಿಲ್ ಸೆಟ್ ದೇ ಹ್ಯಾವ್, ವಾಟ್ ಟ್ಯಾಲೆಂಟ್ ದೇ ಹ್ಯಾವ್. ವಿಲ್ ಜಸ್ಟ್ ಇಂಟ್ರೊಡ್ಯೂಸ್ ದಟ್ ಟು ದ ಎಂಟೈರ್ ವರ್ಲ್ಡ್. ಅವ್ರ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡೋದು, ಅವ್ರ ಡ್ರೀಮ್ ನ ರಿಯಲೈಸ್ ಮಾಡಕ್ಕೆ ಪಾತ್ನ ತೋರಿಸ್ಕೊಡೋದು, ದಟ್ ಈಸ್ ವಾಟ್ ದ ಜಾಬ್ ವಿ ಆರ್ ಗೋಯಿಂಗ್ ಟು ಡೂ. ಅದರಿಂದ ನಾವೇನು ಎಕ್ಸ್ಪೆಕ್ಟೇಷನ್ಸ್ ಮಾಡಲ್ಲ. ಇಫ್ ದೇ ಆರ್ ಹ್ಯಾಪಿ, ಇಫ್ ದೇ ಮೇಕ್ ದೇರ್ ಪೇರೆಂಟ್ಸ್ ಹ್ಯಾಪಿ, ನಾವು ಮಾಡಿರೋಂಥ ಕೆಲಸ ಅದು ಸಾರ್ಥಕ ಆಯ್ತು ಅಂತ. ಅಂಡ್ ದಿಸ್ ಪ್ರೊಫೆಷನ್ ಕಮ್ಸ್ ಆಲ್ವೇಸ್ ವಿತ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಯಾಕೆಂದ್ರೆ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಫ್ಯೂಚರ್ ಜನರೇಷನ್. ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಆಫ್ ಅವರ್ ಕಂಟ್ರಿ. ಸೊ ಅವ್ರನ್ನ ರೈಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗೋ ಜವಾಬ್ದಾರಿ ಶಿಕ್ಷಕರದು. ಸೊ ಇದನ್ನ ನಾವು ಮರಿಬಾರ್ದಲ್ವಾ. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ, ನಾಲೆಜ್ ವಾರಿಯರ್ಸೇ ಮಾಡೋದು. ಸೊ ವಿ ಶುಡ್ ಆಲ್ವೇಸ್ ಫೀಲ್ ದಟ್ ವಿ ಆರ್ ಜಾಯ್ನಿಂಗ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್ ವಿತ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಒಂದ್ಸರಿ ಜಾಬ್ ಸಿಕ್ಬಿಟ್ರೆ ನನ್ನ ಫ್ಯಾಮಿಲಿ, ರೈಟ್, ನನ್ನ ಪರ್ಸನಲ್ ಲೈಫ್ ಏನೋ 7 hours ಕೆಲಸ ಮಾಡ್ಬೇಕು, ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ ಅಂತ ಮಾಡ್ಕೊಂಡು ಹೋಗುವಂತ ಜಾಬ್ ಅಲ್ಲ ಇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಲ್ ಅದರ್ ಪ್ರೊಫೆಷನ್ಸ್ ಅಲ್ಲಿ ಅದು ನಡಿಬಹುದು, ಬಟ್ ಈ ಪ್ರೊಫೆಷನ್ is not like that. It is a very different profession. This is not like other professions. You all know that, right? So teaching profession is the foundation for all other professions in this world. So ಅದಕ್ಕೆ ಏನಪ್ಪಾ ಅಂದ್ರೆ, there is a huge responsibility lies in this profession. ಅದನ್ನ ನಾವು ಯಾರು ಮರಿಬಾರ್ದು. ಆಮೇಲೆ ಎಂಪತಿ ಇರಬೇಕು, ಆಮೇಲೆ ಪೇಟ್ರಿಯಾಟಿಸಮ್ ಇರಬೇಕು. ಎಂಪತಿ ಅಂದ್ರೆ ನಾವು ಯಾವಾಗ ಮಕ್ಕಳಿಗೆ ಟೀಚ್ ಮಾಡ್ತೀವಿ, ವಿ ಶುಡ್ ಫೀಲ್ ಆಲ್ವೇಸ್ ದಟ್ ನನ್ನ ತಂಗಿನೋ ತಮ್ಮನೋ ಅಥವಾ ನನ್ನ ಮಗನೋ ಮಗಳು ಅನ್ನೋ ಫೀಲಿಂಗ್ ಇರಬೇಕು. ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ಕಲಿಸ್ಲಿಕ್ಕೆ ಸಾಧ್ಯ. ಆಮೇಲೆ ನಾವು ಆಲ್ವೇಸ್ ಹ್ಯಾವ್ ಅ ಪೇಟ್ರಿಯಟ್, ದೇಶ ಪ್ರೇಮ ಇರ್ಬೇಕು. ನಮ್ಮ ದೇಶದ ಬಗ್ಗೆ ಒಂದು ಗೌರವ ಇರಬೇಕು, ದೇಶದ ಬಗ್ಗೆ ಅಭಿಮಾನ ಇರಬೇಕು. ಅದು ಯಾರಿಗೆ ಇರಬೇಕು ಅಂದ್ರೆ ನಮ್ಮಂತ ಟೀಚರ್ಸ್ ಇರ್ಲೇಬೇಕು. ನಮಗಿತ್ತಂದ್ರೆ ಬೇರೆಯವ್ರಿಗೆ ಇರುತ್ತೆ, ನಮ್ಮ ಸ್ಟೂಡೆಂಟ್ಸ್ ಬರುತ್ತೆ, ನಮ್ಮ ಸ್ಟೂಡೆಂಟ್ಸ್ ಇದ್ರೆ ಸಮಾಜದಲ್ಲಿ ಎಲ್ರಿಗೂ ಬರುತ್ತೆ. ಆಮೇಲೆ ಎಟರ್ನಲ್ ಲರ್ನಿಂಗ್. ಸೊ ನಾಲೆಜ್ ವಾರಿಯರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ, ದೇ ಆಲ್ವೇಸ್ ಕೀಪ್ ಲರ್ನಿಂಗ್. ದ ಲರ್ನಿಂಗ್ ಈಸ್ ಎಟರ್ನಲ್, ಎಂಡ್ಲೆಸ್. ಕೊನೆ ಅನ್ನೋದೇ ಇಲ್ಲ. ಕಲೀಲಿಕ್ಕೆ ದೇರ್ ಇಸ್ ನೋ ಎಂಡ್. ನಾವು ಕಲಿತಾ ಇರಬೇಕು, ಕಲಿತಿದ್ದನ್ನ ಮರಿತಾ ಇರಬೇಕು, ಆಮೇಲೆ ಮತ್ತೆ ಕಲಿಬೇಕು. ದಟ್ಸ್ ವಾಟ್ ವಿ ಕಾಲ್ ಲರ್ನ್, ಅನ್ಲರ್ನ್ ಅಂಡ್ ರೀಲರ್ನ್. ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇರುತ್ತೆ,
ಕಲಿಬೇಕು, ಕಲ್ತಿದ್ದನ್ನ ಮರಿಬೇಕು, ಮರೆತು ಆಮೇಲೆ ಏನ್ ಮಾಡ್ಬೇಕು, ಮತ್ತೆ ಕಲಿತಾನೆ ಇರ್ಬೇಕು. ಅದನ್ನ ಮತ್ತೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಟೀಚ್ ಮಾಡ್ತಾ ಇರ್ಬೇಕು. ಬಟ್ ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಮೆನಿ ಟೀಚರ್ಸ್ ನವಡೇಸ್ ಡೋಂಟ್ ಲರ್ನ್, ಸ್ಟಾಪ್ ಲರ್ನಿಂಗ್ ಒನ್ಸ್ ದೇ ಗೆಟ್ ದ ಜಾಬ್. ಅದಾಗಬಾರ್ದು. ಟೀಚರ್ಸ್ಗೆ ಕಲಿಕೆ ಅನ್ನೋದು ನಾವು ಕಲಿಸ್ತಾ ಇದೀವಿ, ಬಟ್ ಅದು ನಾವು ಕಲೀಲಿಲ್ಲ ಅಂದ್ರೆ ಕಲ್ಸಕ್ ಆಗೋದಿಲ್ಲ. ನಾವು ಕಲಿತಾನೆ ಇರ್ಬೇಕು, ಹೊಸದನ್ನ ಕಲಿತಾನೆ ಇರ್ಬೇಕು, ಹೊಸದನ್ನ ಕಲಿಸ್ತಾನೆ ಇರ್ಬೇಕು. ಅದಕ್ಕೆ ಹೇಳೋದು, ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಕಲಿಯೋದು, ನಾವು ಕಲಿಯೋದು, ಟೀಚರ್ಸ್ ಕಲಿಯೋದು ನಿಲ್ಲದೇ ಇಲ್ಲ. ಇಟ್ಸ್ ಎಂಡ್ಲೆಸ್ ಅಂಡ್ ಇಟ್ಸ್ ಅ ನೇಷನ್ ಬಿಲ್ಡಿಂಗ್ ಪ್ರೊಫೆಷನ್. ನಾನು ಮೊದಲೇ ಹೇಳಿದೆ ನಿಮ್ಗೆ, ಟೀಚಿಂಗ್ ಪ್ರೊಫೆಷನ್ ಈಸ್ ಅ ನೇಷನ್ ಬಿಲ್ಡಿಂಗ್ ಪ್ರೊಫೆಷನ್. ನಾವು ಏನ್ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಾಗಲ್ಲ. ನಾವು ದೇಶನ ಕಟ್ತಾ ಇದೀವಿ ಅಂತ ಇಂಡೈರೆಕ್ಟ್ ಆಗಿ ನಮ್ಮ ಕಂಟ್ರಿಬ್ಯೂಷನ್ ಈಸ್ ಗೋಯಿಂಗ್ ಫಾರ್ ದ ಬಿಲ್ಡಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ನೇಷನ್. ನಾವು ಇವತ್ತು ಏನು ಟೀಚ್ ಮಾಡ್ತೀವಿ ನಮ್ಮ ಸ್ಟೂಡೆಂಟ್ಸ್ ಅದನ್ನೇ ಹೋಗಿ ನಮ್ಮ ಸೊಸೈಟಿಯಲ್ಲಿ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ದೇಶಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ನಮ್ಮ ದೇಶದ ಡೆವಲಪ್ಮೆಂಟ್, ದೇಶದಲ್ಲಿ ನಡೀತಾ ಇರೋಂತ ಘಟನೆಗಳು, ಅದೆಲ್ಲ ಯಾರು ಮಾಡ್ತಾ ಇರೋದು? ಜನಗಳೇ, ಹೂ ಆರ್ ಕಮಿಂಗ್ ಔಟ್ ಆಫ್ ಕಾಲೇಜಸ್ ಅಲ್ವಾ. ಸೊ ಇಂಡೈರೆಕ್ಟ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ದೇಶನ ಬೆಳೆಸ್ತಾ ಇರೋಂಥ ಪ್ರೊಫೆಷನ್ ಏನಪ್ಪಾ ಅಂದ್ರೆ ಟೀಚರ್ಸ್ ಪ್ರೊಫೆಷನ್. ಆಮೇಲೆ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಎಲ್ಲ ಬರುತ್ತೆ ಈ ಪರ್ಟಿಕ್ಯುಲರ್ ಜಾಬ್ ಅಲ್ಲಿ. ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಸ್ಯಾಕ್ರಿಫೈಸಸ್ ಆರ್ ಕಾಮನ್. ಎಷ್ಟೋ ಸರಿ ನನ್ನ ಪರ್ಸನಲ್ ಲೈಫ್ ನಾವು ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಗೆ ಟೀಚ್ ಮಾಡ್ಬೇಕಾಗತ್ತೆ. ಎಷ್ಟೋ ಸರಿ ನಾವು ಅವ್ರ ಜೊತೆಗೆ ಇದ್ದು ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಲೈಫ್ ಅಲ್ಲಿ ಏನಾಗ್ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ಬೆಳೆಸೋದಿದೆಯಲ್ಲ, ಆ ಒಂದು ವೇದಲ್ಲಿ ಏನಾಗುತ್ತೆ ಅಂದ್ರೆ ಟೀಚರ್ಸ್ ಹ್ಯಾವ್ ಟು ಸ್ಯಾಕ್ರಿಫೈಸ್ ಮೆನಿ ಥಿಂಗ್ಸ್. ಬೇರೆ ಪ್ರೊಫೆಷನ್ ಅಲ್ಲಿ ಆತರ ಇರಲ್ಲ, ಬಟ್ ಈ ಪ್ರೊಫೆಷನ್ ಅಲ್ಲಿ ನಾವು ಇದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಮೆನಿ ಥಿಂಗ್ಸ್ ಇನ್ ಲೈಫ್. ಟೀಚಿಂಗ್ ಪ್ರೊಫೆಷನ್ ಇಸ್ ಲೈಕ್ ದಟ್. ಆಮೇಲೆ ಟೀಚಿಂಗ್ ಬಿಯಾಂಡ್ 4 walls. ನಾವೇನಪ್ಪಾ ಅಂದ್ರೆ ಬರೀ ಆ 4 ಗೋಡೆಗಳ ಮಧ್ಯೆ ಟೀಚ್ ಮಾಡೋಂಥದ್ದಲ್ಲ. 4 ಗೋಡೆಗಳ ಮಧ್ಯೆ ಟೀಚ್ ಮಾಡ್ತೀವಿ ಅಲ್ಲಿ ನಿಂತ್ಕೊಂಡು, ಬಟ್ ಯಾವ್ದ್ರ ಬಗ್ಗೆ? ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ. ಪ್ರಪಂಚ ಹೇಗಿದೆ, ಪ್ರಪಂಚದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಹೇಗಿರ್ಬೇಕು, ಆ ಪ್ರಪಂಚದಲ್ಲಿ ಕೆಟ್ಟದಿದ್ರೆ ಅದನ್ನ ಯಾವ ತರ ಫೇಸ್ ಮಾಡಿ ಅದನ್ನ ಚೇಂಜ್ ಮಾಡ್ಬೇಕು. ಇದೇ ತರ ಏನಪ್ಪಾ ಅಂದ್ರೆ ಬರೀ ನಮ್ಮ ಟೀಚಿಂಗು 4 walls ಒಳಗಡೆ ಮಾತ್ರ ಏನಪ್ಪಾ ಅಂದ್ರೆ ರೆಸ್ಟ್ರಿಕ್ಟ್ ಆಗಬಾರ್ದು, ರೈಟ್? ಇಟ್ ಶುಡ್ ಗೋ ಬಿಯಾಂಡ್ ದಟ್. ಪ್ರಪಂಚದಲ್ಲಿ ಏನ್ ನಡೀತೆ ಅದನ್ನ ನಾವು ಟೀಚ್ ಮಾಡ್ಬೇಕು ಸ್ಟೂಡೆಂಟ್ಸ್. ದ ಲಾಸ್ಟ್ ಒನ್ ಈಸ್ ಇನ್ಸ್ಟಿಲಿಂಗ್ ವ್ಯಾಲ್ಯೂಸ್. ನಿಮ್ಗೆ ಗೊತ್ತಿದೆ ಹಿಂದಿನ ಕಾಲದ ಎಜುಕೇಶನ್ ಯಾವ ತರ ಇತ್ತು, ಇವತ್ತಿನ ಕಾಲದ ಎಜುಕೇಶನ್ ಯಾವ ತರ ಇದೆ ಅಂತ. ದರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಆಕ್ಚುಲಿ. ಈ ಡಿಫರೆನ್ಸ್ ಗೆ ಕಾರಣ ಯಾರು? ಈ ಡಿಫರೆನ್ಸ್ ಗೆ ಕಾರಣ ಗವರ್ನಮೆಂಟ್ ಅಲ್ಲ, ಈ ಡಿಫರೆನ್ಸ್ ಗೆ ಕಾರಣ ಸ್ಟೂಡೆಂಟ್ಸ್ ಅಲ್ಲ. ಈ ಡಿಫರೆಂಟ್ ಗೆ ಕಾರಣ ಏನಪ್ಪಾ ಅಂದ್ರೆ ಶಿಕ್ಷಕರೇ. ಇವತ್ತು ಶಿಕ್ಷಕರು ಸರಿಯಾದ ರೀತಿಯಲ್ಲಿ ಟೀಚ್ ಮಾಡಿ, ನಾಲೆಜ್ ಅನ್ನ ಟ್ರಾನ್ಸ್ಫರ್ ಮಾಡಿ, ಒಂದು ವ್ಯಾಲ್ಯೂಸ್ ಅನ್ನ ಅವರಲ್ಲಿ ಇನ್ಸ್ಟಿಲ್ ಮಾಡಿದ್ರೆ ಸ್ಟೂಡೆಂಟ್ಸು ಅದೇ ತರನೇ ಇರ್ತಾರೆ, ಸೊಸೈಟಿನೂ ಅದೇ ತರನೇ ಇರುತ್ತೆ. ಬಟ್ ಇದು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ತರ ಇವತ್ತಿನ ಪರಿಸ್ಥಿತಿ ಇದೆ. ಸೊ ಈ ಪರಿಸ್ಥಿತಿನ ನಾವೆಲ್ಲರೂ ಇವತ್ತು ಚೇಂಜ್ ಮಾಡಬೇಕಾಗಿದೆ. ಸೊ ಯು ಪೀಪಲ್ ಕಮಿಂಗ್ 1242 ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಕಮಿಂಗ್ ಟು ದಿಸ್ ಡಿಪಾರ್ಟ್ಮೆಂಟ್ ಅಂಡ್ ದಿಸ್ ಪ್ರೊಫೆಷನ್, ನಾವು ಸೇರಿ ಈ ಬದಲಾವಣೆ ಮಾಡಬೇಕಾಗಿದೆ. ನಾವು ಸ್ಟೂಡೆಂಟ್ಸ್ಗೆ ಮೌಲ್ಯಗಳನ್ನ ಪರಿಚಯಿಸಬೇಕಾಗಿದೆ. ಅವುಗಳನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಸತ್ಯ, ನ್ಯಾಯ, ನೀತಿ, ಧರ್ಮ, ಪ್ರೀತಿ ಅಂದ್ರೇನು, ನಂಬಿಕೆ ಅಂದ್ರೇನು, ಎಥಿಕ್ಸ್ ಅಂದ್ರೇನು, ಮೋರಾಲಿಟಿ ಅಂದ್ರೇನು, ಇವುಗಳನ್ನ ಅವರುಗಳಿಗೆ ಟೀಚ್ ಮಾಡಿ ಅವುಗಳನ್ನ ಅವ್ರ ಲೈಫ್ ಅಲ್ಲಿ ಅಳವಡಿಸ್ಕೋಬೇಕು. ಆ ತರ ನಾವೇನ್ ಮಾಡ್ಬೇಕು, ಟೀಚ್ ಮಾಡ್ಬೇಕು. ಸೊ ಅದೆಲ್ಲ ಏನಪ್ಪಾ ಅಂದ್ರೆ ನಮ್ ಕೈಯಲ್ಲಿದೆ, ನಾವು ಮಾಡ್ಬೇಕಾಗಿರೋಂಥ ಜಾಬ್. ಇದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ಬೇಕಾಗಿರಂತ ಇಂಟೆನ್ಷನ್, ರೀಸನ್ಸ್. ನಾನು ಹೇಳೋದು ಒಂದೇ, ನಾಲೆಜ್ ವಾರಿಯರ್ಸ್ ಆಗಿ ನೀವು ಇಲ್ಲಿ ಬರುವಾಗ ನೀವು ನಾಲೆಜ್ ವಾರಿಯರ್ಸ್ ಅಂತ ಒಂದು ರೀಸನ್ಸ್ ಇಟ್ಕೊಂಡ್ ಬನ್ನಿ ಅಂತ. ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಹಿಯರ್. ಸೊ ಇದನ್ನ ನಾವು ಎಲ್ರು, ನಾವು ಆಮೇಲೆ ಈಗಿರಂತ ಎಲ್ಲ ಟೀಚರ್ಸ್, ನಾವು ನಾಲೆಜ್ ವಾರಿಯರ್ಸ್ ಅಂತ ಥಿಂಕ್ ಮಾಡಿದ್ರೆ ಈ ಸಮಾಜನ, ಈ ದೇಶನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು. ಇಲ್ಲಪ್ಪ ಅಂದ್ರೆ ಆಸ್ ಯೂಶುವಲ್ ಇವತ್ತಿನ ಪರಿಸ್ಥಿತಿ ಏನಿದೆ ಹಾಗೆ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡೋದಷ್ಟೇ ನಿಮ್ಮಲ್ಲಿ ಎಲ್ಲರೂ, ದಯವಿಟ್ಟು ಈ ಪ್ರೊಫೆಷನ್ ಅಲ್ಲಿ, ಈ ಪರ್ಟಿಕ್ಯುಲರ್ ಪೋಸ್ಟ್ ಗೆ ಗೌರ್ಮೆಂಟ್ ನವರು ಲಕ್ಷ ಸಂಬಳ ಕೊಡ್ತಾರೆ, 7 pay ಸ್ಕೇಲ್ ಇದೆ, ಇದು ಗೌರ್ಮೆಂಟ್ ಜಾಬ್, ಇಲ್ಲಿ ಸೇಫ್ಟಿ ಇದೆ, ನಾವು ಲೈಫ್ ನ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡು ನೀವು ದಯವಿಟ್ಟು ಬರಬೇಡಿ. ಅದೆಲ್ಲ ಇದೆ, ಖಂಡಿತ ಇದೆ, ನಾನು ಇಲ್ಲ ಅಂತ ಹೇಳ್ತೇನೆ. ಬಟ್ ಈ ಪ್ರೊಫೆಷನ್ ಅದರ್ ಪ್ರೊಫೆಷನ್ಸ್ ಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಮ ರೋಲು ಇದು, ನಾನು ಏನ್ ಡಿಸ್ಕಷನ್ ಮಾಡಿದ್ವಲ್ಲ, ದೀಸ್ ಆರ್ ಅವರ್ ರೋಲ್ಸ್. ದಿಸ್ ಈಸ್ ವಾಟ್ ವಿ ಸಪೋಸ್ ಟು ಡೂ, ರಾದರ್ ದನ್ ಎಂಜಾಯಿಂಗ್ ಅವರ್ ಸ್ಯಾಲರಿ, ರಾದರ್ ದನ್ enjoying our job security, rather than enjoying our position.
If we consider we are the knowledge warriors, then we can make big difference in the life of students and in the society. Thereby we can help our country prosper, can help our country shine. Friends, I hope that my purpose of doing this video helped you understand what you supposed to be and what you supposed to expect from this particular job. I'm telling you, this is one of the best profession in the entire world. ಈ profession ಬನ್ನಿ, ಈ profession ಬಂದ್ರೆ you can make a lot of changes, you can make wonders. I'm telling you, because we are going to shape the life of our students. ಅದು ಎಲ್ಲರಿಂದನೂ ಸಾಧ್ಯ ಇಲ್ಲ, only few people can do that. A few people ನೀವು ಆಗಿ. ಸೊ ಯಾರ ಜೀವನದಲ್ಲಿ ನಾವು ಖುಷಿನ ತರಿಸ್ತೀವಿ, ಯಾರ ಜೀವನದಲ್ಲಿ ನಾವು ಬದಲಾವಣೆನ ತರಕ್ ಸಾಧ್ಯ, ಅದು ಟೀಚರ್ಸ್ ಇಂದ ಮಾತ್ರ ಸಾಧ್ಯ. ಸೊ ಬಿಕಾಸ್ ವೈ ಐ ಕಾಲ್ ದಿಸ್ ಇಸ್ ದ ಬೆಸ್ಟ್ ಪ್ರೊಫೆಷನ್. ನಾವು ಬೇರೆಯವರ ಜೀವನದಲ್ಲಿ ಬದಲಾವಣೆ ತರಂತ ಪ್ರೊಫೆಷನ್ ಅಲ್ಲಿ ಇದೀವಿ, ಕೆಲಸ ಮಾಡ್ತಾ ಇದೀವಿ. ಬೇರೆಯವರ ಲೈಫ್ಗೆ ಒಂದು ಸರಿಯಾದ ಮಾರ್ಗದರ್ಶನ ಮಾಡೋ ಒಂದು ಪ್ರೊಫೆಷನ್ ಅಲ್ಲಿ ಇದೀವಿ. ಅಂಡ್ ವಿ ಆರ್ ಇನ್ ಅ ಪ್ರೊಫೆಷನ್ ವೇರ್ ವಿ ಆರ್ ಹ್ಯಾಪಿ ಬಿಕಾಸ್ ಅದರ್ಸ್ ಆರ್ ಹ್ಯಾಪಿ ಅಂಡ್ ವಿ ಆರ್ ಗೋಯಿಂಗ್ ಟು ಮೇಕ್ ಅದರ್ಸ್ ಹ್ಯಾಪಿ. ಓಕೆ ಫ್ರೆಂಡ್ಸ್, ಐ ವಿಶ್ ಯು ಗ್ರೇಟ್ ಸಕ್ಸಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ examination, and I'll be very happy to see you soon in this department. Thank you so much.